ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕತೆಗೆ ಎಲ್ರಿಗೂ ಸ್ವಾಗತ. ಕಲ್ಯಾಣಮಸ್ತು ಭಾಗ ಒಂದು. ಕತೆ ಅಂತೂ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಕತೆನ ಪೂರ್ತಿಯಾಗಿ ನೋಡಿ. ರಮಣ್ ಎಂಬ ನೇಮ್ ಬೋರ್ಡಿದ್ದ ಆ AC ಭವ್ಯವಾದ ಕೋಣೆಗೆ ಡಾಕ್ಟರ್ ವಿಜಯ್ ಪ್ರವೇಶಿಸಿದ. ತನ್ನ ಮೇಜಿನ ಮೇಲೆ ಜೋಡಿಸಿಟ್ಟಿದ್ದ ಹಲವು ಫೈಲ್ಗಳಿಗೆ ಸಹಿ ಹಾಕ್ತಲೇ ತಲೆ ಎತ್ತಿ ನೋಡ್ದ ಆತ. ನಾನು ಹೇಳಿದ್ದು ಏನಾಯಿತು ವಿಜಯ್ ಅಂದ ರಮಣ್. ಅಣ್ಣ ಅದು ಬಂದು ವಿಜಯ್, ನಿನಗೆ 1000 ಸಲ ಹೇಳಿ ಆಗಿದೆ ಅಲ್ವಾ? ಏನಾಯ್ತಣ್ಣ? ಸರ್ ಅಂತ ಕರಿ, ಅಣ್ಣ ಅಂತ ಕರಿಬೇಡ ಅಣ್ಣ. ಅಣ್ಣ ಹಾಗೆ ಕರಿಬೇಡ ಅಂತ ಹೇಳಬೇಡಿ. ಸರ್ ಅಂದರೆ ಯಾರೋ ಹೊರಗಿನವ್ರ ಥರ ನನಗೆ ಅನಿಸುತ್ತೆ. ನನಗೆ ನೀನಂದರೆ ಇಷ್ಟ ವಿಜಯ್, ಆದರೆ ಸಂಬಂಧಿಕರನ್ನ ಕಂಡ್ರೆ ನನಗೆ ಆಗೋದಿಲ್ಲ. ನಿಮ್ಮನ್ನು ನನಗೆ ತಿಳುವಳಿಕೆ ಬಂದಾಗಿಂದ ನೋಡ್ತಿದ್ದೀನಿ. ಯಾರೂ ಇಲ್ಲ ನನಗೆ, ಎಲ್ಲವೂ ನೀವೇ. ಅತಿ ಹೆಚ್ಚು ಹಣ ಇರುವವರು ಕೂಡ ಓದಲಾಗದ ಡಾಕ್ಟರ್ ಪದವಿಯನ್ನು ನನ್ನಿಂದ ಓದಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದವರು ನೀವು ಅಣ್ಣ. ನಿಮ್ಮನ್ನು ನನ್ನ ಅಣ್ಣನಾಗಿ ನೋಡೋದ್ರಿಂದ ನನಗೆ ಸರ್ ಅಂತ ಕರೆಯಲು ಕಷ್ಟ ಆಗ್ತಿದೆ ಅಣ್ಣ. ಹೇಗೋ ಹೋಗೋ, ನಿನ್ನನ್ನು ತಿದ್ದಲು ಸಾಧ್ಯ ಇಲ್ಲ. ನಾನು ಹೇಳಿದ ವಿಷಯ ಏನಾಯಿತು ವಿಜಯ್? ಅಣ್ಣ, ನೀವು ಹೇಳುವ ಕಾಂಟ್ರಾಕ್ಟ್ ವಿಷಯಕ್ಕೆ ನಿಮ್ಮ ಹೆಸರು ನೋಡಿದ ತಕ್ಷಣವೇ ಓಕೆ ಅಂತ ಒಪ್ಕೋತಾರೆ ಅಣ್ಣ. ಆದರೆ ವರ್ಷದ ವಿವರವನ್ನು ಮರೆಮಾಚಿ ಹೇಳಿದರೆ ಒಪ್ಕೋತಾರೆ. ಮುಖ್ಯವಾಗಿ 5 ವರ್ಷದ ಕಾಂಟ್ರಾಕ್ಟ್. ಅಲ್ಲಿವರೆಗೆ ನಮ್ಮೊಂದಿಗೆ ಇದ್ದರೆ ಸಾಕು, ಆಮೇಲೆ ಹೊರಟು ಹೋಗಬೇಕು ಅಂದರೆ ಮಾತ್ರ ಹಿಂಜರಿತಿದ್ದಾರೆ. ಅದನ್ನು ಮೀರಿ ಕೆಲವರು ಒಪ್ಕೊಂಡ್ರು. 3 ಮಕ್ಕಳನ್ನು ಹೆತ್ತ ನಂತರ ಹಣವನ್ನು ಪಡ್ಕೊಂಡು ದೂರವಾಗಿರಬೇಕು. ಅದಕ್ಕೆ ಸಾಕ್ಷಿಯಾಗಿ ನಾವು ಹೇಳುವ ಪತ್ರದಲ್ಲಿ ಸಹಿ ಹಾಕಬೇಕು ಅಂತ ಹೇಳಿದರೆ ಯಾರೂ ಒಪ್ಕೋತಾ ಇಲ್ಲ. ಸರಿ, ಇನ್ನು ಮುಂದೆ ಕಾಂಟ್ರಾಕ್ಟ್ ಬೇಡ, ಲಿವಿಂಗ್ ಟುಗೆದರ್ ಮಾದರಿಯಲ್ಲಿದ್ದರೂ ಓಕೆ. ಅಣ್ಣ, ಬಾಡಿಗೆ ತಾಯಿ ವ್ಯವಸ್ಥೆ ಮಾಡಬಹುದಾ? ಬೇಡ, ಈಗಾಗಲೇ ರಹಸ್ಯ ಶತ್ರುಗಳು ಹಲವರಿದ್ದಾರೆ. ಇದರಿಂದ ಬರಲಿರುವ ಹೆಣ್ಣಿಗೂ ಮಗುವಿಗೂ ಡೇಂಜರ್. ನನ್ನ ಮಗುವಿಗ ತಾಯಿಯಾಗಿ ಬರುವ ಹೆಣ್ಣು ಯಾರು ಅಂತ ತಿಳಿಬಾರ್ದು. ಅದೇ ಸಮಯದಲ್ಲಿ ಮುಖ್ಯವಾಗಿ ಆ ಹೆಣ್ಣಿಗೆ ಮದುವೆ ಕೂಡ ಆಗಿರಬಾರ್ದು. ಅವಳು ಫ್ರೆಶ್ ಆಗಿರಬೇಕು ಅಂತ ಹೇಳಿಬಿಡು. ಅವರು ಕೇಳುವಷ್ಟು ಹಣವನ್ನು ಕೊಡಬಹುದು, ಅದು ಕೂಡ ಲೈಫ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿಬಿಡು. ಅವಳಿಗೂ ನನಗೂ ಇರುವ ರಹಸ್ಯ ನಮ್ಮೊಂದಿಗೆ ಮುಗಿಲಿ. ಆದರೆ ಆ ಹೆಣ್ಣು ಮೆಡಿಕಲ್ ಚೆಕಪ್ಗೆ ಒಳಪಡಬೇಕು. ಅವಳು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ಈ ನಿಬಂಧನೆಗಳಿಗೆಲ್ಲ ಮರೆಮಾಚದೆ ಅವಳಿಗೆ ಹೇಳಿಬಿಡು. ಆಗ ವಿಜಯ್ ಒಂಥರಹ ವಿಚಿತ್ರವಾಗಿ ಮುಖ ನೋಡಲು, ನಿನ್ನ ನೋಟ ನನಗೆ ಅರ್ಥ ಆಗ್ತಿದೆ ಕಣೋ ವಿಜಯ್. ನೀವು ಹೇಗೆ ಬೇಕಾದರೂ ಬದುಕಬಹುದು, ಹೇಗೆ ಬೇಕಾದರೂ ಇರಬಹುದು. ಆದರೆ ನಿಮ್ಮೊಂದಿಗೆ ಬರಲಿರುವ ಹೆಣ್ಣು ಮಾತ್ರ ಶುದ್ಧವಾಗಿರಬೇಕು ಅನ್ನೋ ಪ್ರಶ್ನೆ ತಾನೇ? ಅಯ್ಯೋ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನೀವು ಯಾರನ್ನಾದರೂ ಮದುವೆಯಾಗಿ ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂದ. ಮದುವೆಯ? ನಾನು ಯಾರನ್ನು ಮದುವೆಯಾಗೋದಿಲ್ಲ, ಮಾಡಿಕೊಳ್ಳೋದೂ ಇಲ್ಲ. ಯಾರೊಂದಿಗೂ ಸೇರಿ ಕುಟುಂಬವಾಗಿ ಬದುಕಲು ನನಗೆ ಎಂದಿಗೂ ಆಸೆ ಇಲ್ಲ. ಅದಕ್ಯಾಕೆ ಅಣ್ಣ ಮಗು? ನನ್ನ ಆಸ್ತಿಯನ್ನು ಆಳಲು ಒಬ್ಬ ವಾರಸುದಾರ ಬೇಕು. ಅದನ್ನು ಹೊರಳಿರುವ ತಾಯಿಯಾಗುವ ಹೆಣ್ಣು ಶುದ್ಧವಾಗಿರಬೇಕು ಅಷ್ಟೇ. ನನ್ನ ಮಗುವನ್ನು ಹೆರಲು ಒಬ್ಬಳು ಬೇಕು ಅಷ್ಟೇ ಹೊರತು ಯಾವ ತಾಯಿ ತಾನೇ ಅಣ್ಣ ಮಗುವನ್ನು ಹೆತ್ಕೊಟ್ಟ ಮೇಲೆ ಅದನ್ನು ಬಿಟ್ಟು ಹೋಗಿಬಿಡ್ತಾಳೆ? ಅಲ್ಲಿ ರೌದ್ರವಾಗಿ ದ್ವೇಷದಿಂದ ಒಂದು ನಗುವನ್ನು ನಕ್ಕ ಆತ. ನನ್ನನ್ನು ಹೆತ್ತವಳು ಹೆಸ್ತು ಹೋಗ್ಬಿಟ್ಲು ಅಲ್ವಾ? ಅವಳು ಬೇರೊಬ್ಬ ಪುರುಷನೊಂದಿಗೆ ಅಕ್ರಮ ಸಂಬಂಧ ಹೊಂದಿದವಳು. ಅದಕ್ಕೆ ನಾನು ಅಡ್ಡಿಯಾಗಿದ್ದೇನೆ ಅಂತ ನನ್ನನ್ನು ಬಿಟ್ಟು ಹೋದಳು. ಹಣಕ್ಕಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿದವಳು. ಅವಳ ಜೊತೆಗೆ ಅದನ್ನು ಕಣ್ಣಾರೆ ನೋಡಿದ ಸಾಕ್ಷಿ ನಾನು. ನನ್ನನ್ನು ಕೊಲೆ ಮಿಟ್ಬಿಡ್ತಾಳೆ ಅನ್ನೋ ಭಯದಿಂದ ನನ್ನ ಚಿಕ್ಕಪ್ಪ ಅವಳನ್ನು ಹಿಡಿದು ಕಟ್ ಹಾಕಿ ಪೊಲೀಸರಿಗೆ ಒಪ್ಪಿಸಿದರು. ನನ್ನ ಚಿಕ್ಕಪ್ಪ ಮಾತ್ರ ಇಲ್ಲದೇ ಇದ್ದಿದ್ರೆ ಈ ಹೊತ್ತಿಗೆ ನಾನು ಕೂಡ ಬದುಕಿದ್ದಾನೇ ಇರಲಿಲ್ಲ. ನನ್ನನ್ನು ಹೆತ್ತ ತಾಯಿ ಸರಿ ಇಲ್ಲದಿರುವಾಗ ನನಗೆ ಹೆಣ್ಣು ಅಂದ್ರೇ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾಳೆ ನನ್ನ ಮಕ್ಕಳಿಗೆ ಬರುವ ತಾಯಿ ಪವಿತ್ರವಾಗಿರಬೇಕು. 2 ಮಕ್ಕಳು ಹುಟ್ಟಿ ತಾಯಿಯ ಹಾಲು ಕುಡಿಯೋದನ್ನು ನಿಲ್ಲಿಸದೆ ತಕ್ಷಣವೇ ಅವಳಿಗೂ ಮಕ್ಕಳಿಗೂ ಇರುವ ಸಂಬಂಧವನ್ನು ಕಡಿದು ಹಾಕಬೇಕು. ಅದನ್ನು ಹೇಳಿಯೇ ಲಿವಿಂಗ್ ಟುಗೆದರ್ ಜೀವನಕ್ಕೆ ಹೆಣ್ಣನ್ನು ಹುಡುಕಬೇಕು. ಆಮೇಲೆ ಇವತ್ತು ರಾತ್ರಿ ನಾನು ಒಂದು ಕೆಲಸದ ಮೇಲೆ ಕೊಯಮತ್ತೂರಿಗೆ ಹೋಗ್ತಿದ್ದೀನಿ. ಅರುಣ್ ಫೋನ್ ಮಾಡಿ ಇವತ್ತು ರಾತ್ರಿ ಒಂದು ಹೆಣ್ಣನ್ನು ಕಳಿಸ್ತೇನೆ ಅಂದಿದ್ದಾನೆ. ಅವಳಿಗೆ ಮೆಡಿಕಲ್ ಚೆಕಪ್ ಮುಗಿಸಿಡು. ಅಣ್ಣ, ಹಾಗಾದರೆ ಆ ಹೆಣ್ಣನ್ನು ಓಕೆ ಮಾಡಿಬಿಡೋಣವಾ? ನೋ ನೋ ನೋ,
ಇಂದು ಬರುವವಳು ಕೇವಲ ಒಂದು ರಾತ್ರಿಗೆ ಮಾತ್ರ. ಬರುವ ಹೆಣ್ಣು ಓಕೆ ಅಣ್ಣ ಬಾಯ್ ಅಂತ ವಿಜಯ್ ಅಲ್ಲಿಂದ ಹೊರಟು ರಮಣ್ ಚೆನ್ನೈ ವಿಮಾನಕ್ಕೆ ನಿಲ್ದಾಣ ಕಡೆಗೆ ಪ್ರಯಾಣ ಬೆಳೆಸ್ದ. ಚೆನ್ನೈನಿಂದ ಕೊಯಮತ್ತೂರಿಗೆ ಹೋದವನು ತನ್ನ ಕಂಪನಿಗಳನ್ನೆಲ್ಲ ಮೇಲ್ವಿಚಾರಣೆ ಮಾಡಿ ಹೋಟೆಲ್ ರೂಮ್ಗೆ ಬಂದಾಗ ಅವನಿಗೆ ಆ ಒಂಟಿ ರಾತ್ರಿ ತುಂಬ ಬೇಸರ ತರಿಸ್ತು. ಚೆನ್ನೈನಲ್ಲಿದ್ದ ಅರುಣ್ಗೆ ಫೋನ್ ಮಾಡ್ದ. ಲೇ, ನನಗೆ ಒಂದು ಹೆಣ್ಣು ಬೇಕು, ಅದು ಕೊಯಮತ್ತೂರಿನಲ್ಲಿ. ಸರ್, ಈಗಾಗಲೇ ಕಳುಹಿಸಿದ ಹೆಣ್ಣು ಮೆಡಿಕಲ್ ಚೆಕಪ್ ಎಲ್ಲ ಮುಗಿದು ಇಲ್ಲಿ ಚೆನ್ನೈನಲ್ಲಿ ನಿಮ್ಮ ಗೆಸ್ಟ್ ಹೌಸ್ನಲ್ಲೇ ಇದ್ದಾಳೆ. ಸರಿ, ಅವಳಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನಾಳೆ ಬೆಳಗ್ಗೆ ನಾನು ಹೇಳುವ ಕೊಯಮತ್ತೂರಿನ ಹೋಟೆಲ್ಗೆ ಕಳುಹಿಸ್ಕೊಡು. ಓಕೆ ಸರ್ ಅಂತ ಅವನು ಹೇಳ್ದ. ಹಿಂಜರಿಬೇಡ, ಎಷ್ಟು ಹಣ ಬೇಕಾದರೂ ವಿಜಯ್ ಹತ್ರ ಪಡ್ಕೊ ನಗ್ತಾ. ಓಕೆ ಸರ್, ನೀವು ಹೇಳಿದರೆ ಸರಿಯಾಗೇ ಇರುತ್ತೆ ಅಲ್ವಾ ಅಂದವನು ಅವಳನ್ನು ಕಳುಹಿಸುವ ಕೆಲಸದಲ್ಲಿ ತೊಡಗಿದ. ಕೊಯಮತ್ತೂರಿನಲ್ಲಿ ತಂಪಾದ ಮತ್ತು ಆಹ್ಲಾದಕರವಾದ ವಾತಾವರಣ ಯಾವಾಗಲೂ ಇರುತ್ತೆ. ಮುಂಜಾನೆ ಸೂರ್ಯನು ತನ್ನ 1000 ಕಿರಣಗಳೊಂದಿಗೆ ತನ್ನ ಆಗಮನವನ್ನು ಸಾರಿದ. ಮುಂಜಾನೆ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಗೆ ಹೊರಟ ರಮಣ್ ಹೋಟೆಲ್ ರಿಸೆಪ್ಷನ್ನಲ್ಲಿ ನನ್ನನ್ನು ಹುಡ್ಕೊಂಡು ಒಂದು ಹುಡುಗಿ ಬರ್ತಾಳೆ, ಅವಳನ್ನು ನನ್ನ ಕೋಣೆಯಲ್ಲಿ ಇರಿಸಿ ಅಂತ ಹೇಳ್ದ. ಕೋಟ್ಯಾಂತರ ರೂಪಾಯಿಗಳಲ್ಲಿ ಹೊರಳಾಡುವ ಚಕ್ರವರ್ತಿ ಮತ್ತು ಹಳೆಯ ಗ್ರಾಹಕನಾದ್ದರಿಂದ ಅಲ್ಲಿದ್ದ ಸಿಬ್ಬಂದಿ ತುಂಬ ವಿನಯದಿಂದ ತಲೆಯಾಡಿಸಿ ಕೀಯನ್ನು ಪಡ್ಕೊಂಡ್ರು. ಜನಸಂಖ್ಯೆ ಮತ್ತು ಜನದಟ್ಟಣೆ ಹೆಚ್ಚಿರುವ ಮದುರೈ ಮಹಾನಗರದ ಬಸ್ ನಿಲ್ದಾಣದಲ್ಲಿ ಕೊಯಮತ್ತೂರಿಗೆ ಹೋಗುವ ಬಸ್ಗೆ ತನ್ನ ಮಗಳನ್ನು ಹತ್ತಿಸ್ದ ಶ್ರೀನಿವಾಸ್. ಅಮ್ಮ, ಜಾಗೃತಿಯಾಗಿ ಹೋಗು, ಜೋಪಾನ ಜೋಪಾನನಮ್ಮ ಅಂದರು ಅಪ್ಪ. ಅಪ್ಪ, ಇದು ಎಷ್ಟನೇ ಸಲ ನೀವು ಇದನ್ನೇ ಹೇಳ್ತಿದ್ದೀರಾ ಗೊತ್ತಾ? ನಿನ್ನನ್ನು ಒಬ್ಬಳನ್ನೇ ಕಳುಹಿಸಲು ಮನಸ್ಸಿಲ್ಲ ಆಕಾಂಕ್ಷ. ನಿನ್ನ ತಂಗಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ಜೊತೆಗೆ ಇನ್ನೂ 2 ತಿಂಗಳು ಕಳೆದ್ರೆ ನಿನಗೆ ಮದುವೆ ಬೇರೆ ಇದೆ. ಈ ಸಮಯದಲ್ಲಿ ಹೋಗಬೇಕಾ? ರಂಜಿತ್ ಏನು ಹೇಳ್ತಾರೋ ಏನೋ, ಮದುವೆಗೆ ಬೇಡ ಅಂದರೆ ನೀನೇನು ಮಾಡ್ತೀಯ? ಅವಳು ನನ್ನ ಬೆಸ್ಟ್ ಫ್ರೆಂಡಪ್ಪ, ನಾನು ಹೋಗಲೇಬೇಕು ಅಂತ ಹಠ ಹಿಡಿತಿದೀಯ. ಮಾಮ ಹತ್ರ ಹೇಳಿಬಿಟ್ಟೇನಪ್ಪ, ಅವಳು ನನ್ನ ಪ್ರೀತಿಯ ಗೆಳತಿ ಅಪ್ಪ. ಮದುವೆ ಆದಮೇಲೆ ನಿಮ್ಮ ಅಕ್ಕ ನನ್ನನ್ನು ಎಲ್ಲೂ ಬಿಡೋದಿಲ್ಲ ಅಂತ ಅವರ ಮಾತಿನಲ್ಲೇ ತಿಳಿಯುತ್ತಿದೆ. ಆಮೇಲೆ ನಾನು ಎಲ್ಲೂ ಹೋಗಲು ಸಾಧ್ಯ ಇಲ್ಲ ಅಲ್ವಾ ಅಪ್ಪ? ನನ್ನ ಅಕ್ಕ ಯಾವಾಗಲೂ ಕಟ್ಟುನಿಟ್ಟಾದವಳು. ಅವರ ಸ್ವಭಾವವೇ ಹೌದು, ಆದರೆ ಒಳ್ಳೆಯವರು. ತಿಳಿಯದೆ ಮನೆಯಲ್ಲಿ ಮದುವೆ ಮಾಡಿಕೊಡೋದಕ್ಕಿಂತ ನನ್ನ ಅಕ್ಕನ ಮನೆ ಓಕೆ ಅಂದರೆ ತಿಳಿಯದ ದೆವ್ವಕ್ಕಿಂತ ತಿಳಿದ ಪಿಶಾಚಿ ಮೇಲು ಅನ್ನುವ ಹಾಗ ಅಪ್ಪ ಅಂದ್ಲು ಆಕಾಂಕ್ಷ. ಆಕಾಂಕ್ಷ, ಅತ್ತೆಯನ್ನು ಹಾಗೆ ಹೇಳಬಹುದಾ? ತಾಯಿ ಇಲ್ಲ ನಿನಗೆ, ಅವರೇ ತಾಯಿಯಾಗಿ ತಾಯಿ ಹೋಗಿ ಅಪ್ಪ. ನನಗೆ ನಿಮ್ಮನ್ನು ಮತ್ತು ಶರಣಳನ್ನು ಬಿಟ್ಟು ಮದುವೆಯಾಗಲು ಇಷ್ಟ ಇಲ್ಲ. ಮಾತನಾಡದೆ ಮಾಮನನ್ನು ಮನೆ ಅಳಿಯನನ್ನಾಗಿ ಮಾಡ್ಕೊಳ್ಬಹುದು ಅಲ್ವಾ? ಇದು ಮಾತ್ರ ನನ್ನ ಅಕ್ಕನಿಗೆ ತಿಳಿತೋ ಅಷ್ಟೇ, ರೌದ್ರವತಾರ ತಾಳ್ಬಿಡ್ತಾರೆ. ಆದರೆ ಮಾಮ ನಾನು ಹೇಳಿದ್ರೆ ಕೇಳ್ತಾರೆ ಅಪ್ಪ ಅಂದ್ಲು ಆಕಾಂಕ್ಷ. ನಾನು ನಿಲ್ಲು ಅಂದರೆ ನಿಲ್ತಾರೆ ಗೊತ್ತಾ? ಯಾರು? ರಂಜಿತ್. ಅವರಿಗೆ ಅಕ್ಕನ ಮಾತೇ ವೇದವಾಕ್ಯ. ಮದುವೆ ಆದಮೇಲೆ ಮಾಮನನ್ನು ಕರೆಕ್ಟ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದುಬಿಡ್ತೀನಿ. ಸುಮ್ಮನೆ ಏನೇನೋ ಮಾತಾಡಬೇಡ. ಅಕ್ಕನ ಮುಂದೆ ನನ್ನ ಮಾತು, ರಂಜಿತ್ ಮಾತು, ನಿನ್ನ ಮಾತು ಯಾವುದೂ ನಡೆಯೋದಿಲ್ಲ. ಅವರು ಈಗ ತಿರುಪತಿಗೆ ಹೋಗಿರೋದ್ರಿಂದಲೇ ನಾನು ನನ್ನ ಕಳಿಸ್ತಿದ್ದೀನಿ, ಸರಿನಾ? ಜಾಗ್ರತೆ. ಆಕಾಂಕ್ಷ, ಜಾಗ್ರತೆಯಾಗಿ ಹೋಗಮ್ಮ. ಮೊಬೈಲಲ್ಲಿ ಚಾರ್ಜ್ ಪೂರ್ತಿ ಇದೆಯಾ ಅಂತ ನೋಡ್ಕೊ. ಕೊಯಮತ್ತೂರಿಗೆ ಕನಿಷ್ಠ 5 ಗಂಟೆಯಾದರೂ ಆಗುತ್ತೆ. ಹೋಗುವ ದಾರಿಯುದ್ದಕ್ಕೂ ಗೇಮ್ ಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಬೇಡ. ನೀನು ಹೋಗಿ ನಿನ್ನ ಫ್ರೆಂಡ್ ಜೊತೆ ಸೇರೋವರೆಗೂ ನನ್ನ ಮನಸ್ಸು ಪಟಪಟ ಅಂತ ಹೊಡ್ಕೊಳ್ತಿರುತ್ತಮ್ಮ. ಅಯ್ಯೋ ಅಪ್ಪ, ನಾನೇನು ಸಣ್ಣ ಮಗುನಾ? ಆ ಸಮಯದಲ್ಲಿ ಅಲ್ಲಿಗೆ ಬಂದು ತಲುಪಿದ ರಂಜಿತ್. ಆಕಾಂಕ್ಷ ಅಂದವನ ಕಣ್ಣಲ್ಲಿ ಅಷ್ಟೊಂದು ಪ್ರೀತಿ ಇತ್ತು. ಮಾಮ, ನಿಮಗೆ 100 ವರ್ಷ ಆಯಸ್ಸು. ನನ್ನನ್ನು ನೆನೆಸ್ಕೊಂಡಿದ್ದೀಯಾ ಆಕಾಂಕ್ಷ? ಇಲ್ಲ, ಮಾತನಾಡ್ತಿದ್ವು. ಹಾಗಾದರೆ ನೆನೆಸ್ಕೊಳ್ಳಿಲ್ವಾ ಅಂದ ಬೇಸರದಿಂದ. ಅಪ್ಪ ಅಂದ್ಲು. ಕಣ್ಸನ್ನೆಯಲ್ಲೇ ತಂದೆಯನ್ನು ತೋರಿಸ್ತಾ ಪಡೆದ ತಂದೆ ನಾಗರಿಕತೆ ಅರಿತು ನೀರಿನ ಕ್ಯಾನ್ ತರ್ತೀನಿ ಅಂತ ಅಲ್ಲಿಂದ ಸರಿದನು ರಂಜಿತ್. ಅಸಹಾಯಕನಾಗಿ ತಲೆಯಾಡಿಸ್ದ. ಅವರು ಹೋದ ತಕ್ಷಣ ಹತ್ತಿರ ಬಂದು ನಿಂತವನು ಆಕಾಂಕ್ಷ. ನೀ ಹೋಗಲೇಬೇಕಾ? ನೀವು ಕೂಡ ಮಾಮ? ಇಷ್ಟು ಹೊತ್ತು ಅಪ್ಪ ಇನ್ನೂ ನೀವು
ಒಬ್ಬ ಡಾಕ್ಟರ್ ಓದಿದ ಹುಡುಗಿ ಥರ ನನ್ನನ್ನು ನಡೆಸ್ತಾನೇ ಇಲ್ಲ. ಒಳ್ಳೆ LKG ಪಾಪು ಥರ ಟ್ರೀಟ್ ಮಾಡ್ತಿದ್ದೀರಲ್ಲ ಅಂದ್ಲು ಮುಖ ಗಂಟಿಕ್ಕಿ. ಸರಿ, ಟೆನ್ಷನ್ ಆಗಬೇಡ. ಒಂದಿನ ಕೂಡ ಮಾಮನಿಗೆ ನಿನ್ನನ್ನು ನೋಡದೆ ಮಾತನಾಡದೆ ಇರಲು ಸಾಧ್ಯ ಇಲ್ಲ ಕಣಮ್ಮ. ಅಮ್ಮ ಬರೋದ್ರೊಳಗಡೆ ಬಂದುಬಿಡು, ಸರಿನಾ ಆಕಾಂಕ್ಷ ಅಂದವನ ಪ್ರೀತಿಯನ್ನು ಅರಿತವಳು ತಲೆ ಆಡಿಸಿದ್ಲು. ನಾಳೆ ಒಂದೇ ದಿನ ಅಲ್ವಾ ಮಾಮ, ನಾಡಿದ್ದು ನಾನು ಇಲ್ಲೇ ಇರ್ತೀನಿ, ಸರಿನಾ? ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಆಕಾಂಕ್ಷ. ಮಾಮ, ನಾನು ಕೂಡ ತುಂಬ ಮಿಸ್ ಮಾಡ್ಕೋತೀನಿ ಅಂದ್ಲು ಕೈಗಳನ್ನು ಚಾಚಿ. ಶ್ರೀನಿವಾಸ್ ಬಂದ ತಕ್ಷಣ ಅವಳನ್ನು ಬಸ್ಗೆ ಹತ್ತಿಸಿ, 1 ಗಂಟೆಗೆ ಈ ಬಸ್ ಕೊಯಮತ್ತೂರಿನ ಗಾಂಧಿಪುರಂ ತಲುಪುತ್ತೆ. ನಿನ್ನ ಫ್ರೆಂಡ್ ಬರ್ತಾಳ ನಿನ್ನನ್ನು ಕರ್ಕೊಂಡು ಹೋಗಲು ಅಂದರು. ಅದೆಲ್ಲ ಸರಿಯಾದ ಸಮಯಕ್ಕೆ ಬಂದು ನನಗಾಗಿ ಕಾಯ್ತಿರ್ತಾಳೆ ಅಪ್ಪ ಅಂದವಳು ಬಸ್ನಲ್ಲಿ ಏರಿ ಕುಳಿತು ಬಸ್ ಚಲಿಸುವಾಗ ಕಿಟಕಿಯ ಮೂಲಕ ಇಬ್ಬರನ್ನು ನೋಡಿ ಸ್ವಲ್ಪ ದೂರ ಹೋದ ನಂತರ ತಾನು ತಂದಿದ್ದ ಮೊಬೈಲ್ ಫೋನ್ ತೆಗೆದು ಕಿವಿಗೆ ಇಟ್ಕೊಂಡು ಹಾಡಿನಲ್ಲಿ ಮುಳುಗಿದ್ಲು. ಆಕಾಂಕ್ಷ ಕೊಯಮತ್ತೂರಿನ 5 ನಕ್ಷತ್ರಗಳ ಹೋಟೆಲ್ಗೆ ಬಂದ ರಮೇಶ್ ತನ್ನ ಮೊಬೈಲ್ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿ ಕಿವಿಗೆ ಇಟ್ಕೊಂಡು ಮಾತನಾಡ್ದ. ಸರ್, ನಾನು ರಮೇಶ್, ಕೊಯಮತ್ತೂರಿಗೆ ಬಂದುಬಿಟ್ಟೆ. ನೀವು ಹೇಳಿದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ನನ್ನ ಮುಂದಿನ ಕೆಲಸ ಏನು? ಲೇ, ನಾನು ಹೇಳಿದ್ದನ್ನು ಸರಿಯಾಗಿ ಮಾಡ್ತೀಯಾ ಅಲ್ವಾ? ಇದು ತುಂಬ ಮುಖ್ಯವಾದ ಕೆಲಸ. ಖಂಡಿತ ಸರ್. ಆ ರಮಣಿನು ಸ್ವಲ್ಪ ಹೊತ್ತಿನಲ್ಲಿ ಬಂದುಬಿಡ್ತಾನೆ. ಅವನೊಂದಿಗೆ ಖಂಡಿತವಾಗಿಯೂ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ಅವನು ಇನ್ನೊಬ್ಬಳೊಂದಿಗೆ ಇರುವ ವಿಡಿಯೋವನ್ನು ಈ ಪ್ರಪಂಚನೇ ನೋಡಲಿ. ಅದುವೇ ನಿನಗೆ ಕೊಟ್ಟಿರುವ ಕೆಲಸ. ಅಣ್ಣ, ಅವನು ಒಬ್ಬ ಹೆಣ್ಬಾಕ ಅಂತ ಈಗಾಗಲೇ ಇಡೀ ಜಗತ್ತಿಗೆ ಗೊತ್ತು ತಾನೆ? ಗೊತ್ತು, ಆದರೆ ಅದು ಬರೀ ವದಂತಿ ಥರ ಇದೆ ಅಲ್ವಾ? ಊರಿನಲ್ಲಿ ಹಲವರು ಅವನ ಆಸ್ತಿಗಾಗಿಯೇ ತಮ್ಮ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡಲು ಮುಂದೆ ಬರ್ತಾರೆ. ಆದರೆ ಈ ವಿಡಿಯೋ ಹೊರಗೆ ಬಂದರೆ ಅವನ ನಿಜವಾದ ಬಣ್ಣ ಬಯಲಾಗುತ್ತೆ. ಅದಾದಮೇಲೆ ಅವನನ್ನು ಮದುವೆಯಾಗಲು ಈ ಭೂಮಿ ಮೇಲೆ ಯಾರೂ ಯೋಚಿಸೋದಿಲ್ಲ ಅಂದ. ಇತ್ತ ದಾರಾಪುರ ಬರ್ತಿದ್ದಂತೆ ಅಲಾರಂ ಹೊಡೆದಾಗೆ ಮೊಬೈಲ್ ಫೋನ್ ಸದ್ದಾಯಿತು. ಮುಖದಲ್ಲಿ ಮುಗುಳ್ನಗೆಯೊಂದಿಗೆ ಫೋನ್ ಕರೆ ಸ್ವೀಕರಿಸಿದ್ಲು. ಹೇಳಿ ಅಪ್ಪ ಅಂದ್ಲು. ಎಲ್ಲಿದ್ದೀಯಮ್ಮ? ಆ ಹುಡುಗಿ ಕಂಡಕ್ಟರ್ ಬಳಿ ಅಣ್ಣ ಇದು ಯಾವ ಊರು ಅಂತ ಕೇಳಿದ್ಲು. ಅದಕ್ಕವರು ದಾರಾಪುರ ಅಂತ ಹೇಳಿದರು. ಅಪ್ಪ, ಈಗ ದಾರಾಪುರದಲ್ಲಿ ಬಂದಿದ್ದೆ. ಅಮ್ಮ, ಹಾದಿಯಲ್ಲಿ ಎಲ್ಲೂ ನಿದ್ದೆ ಮಾಡಿಬಿಡ್ಬೇಡ. ನಿನ್ನ ಫ್ರೆಂಡ್ ಫೋನ್ ಮಾಡಿ ದಾರಾಪುರ ತಲುಪಿದೆ ಅಂತ ಹೇಳು. ಅಪ್ಪ, ಹೆದರಬೇಡಿ, ನಾನು ಕೊಯಮತ್ತೂರಿನಲ್ಲಿ ಇಳಿದ ತಕ್ಷಣ ವೀಡಿಯೋ ಕಾಲ್ ಮಾಡ್ತೀನಿ. ನಿನ್ನನ್ನು ಒಬ್ಬಳೇ ಕಳಿಸಿದ್ದಕ್ಕೆ ತುಂಬ ಭಯವಾಗ್ತಿದೆ. ಹೆಣ್ಮಗು, ಅದಕ್ಕೆ ಆತಂಕ. ನಾನು ಯಾವುದೇ ಕೆಲಸದಲ್ಲೂ ಗಮನ ಹರಿಸಲು ಸಾಧ್ಯ ಆಗ್ತಿಲ್ಲಮ್ಮ. ನೀನು ವಾಪಸ್ ಬರೋವರೆಗೂ ಅಪ್ಪನ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ಜಾಗೃತಿಯಾಗಿ ನೋಡ್ಕೋ ಅಂದ. ಅಪ್ಪ, ಭಯಪಡಬೇಡಿ, ನಾಳೆ ರಾತ್ರಿ ನಾ ಬಂದುಬಿಡ್ತೀನಿ. ಇವಾಗ ಫೋನ್ ಇಡ್ಲಾ? ಸರಿನಮ್ಮ, ಓಕೆ. ಸರಿಯಪ್ಪ, ಓಕೆ ಅಂತ ಫೋನ್ ಕರೆಯನ್ನು ಕಟ್ ಮಾಡಿದ್ಲು. ತನ್ನ ಗೆಳತಿ ಧಾರಣೆಗೆ ಫೋನ್ ಮಾಡಿದ್ಲು. ಫೋನ್ ರಿಸೀವ್ ಮಾಡಿದವಳು, ಏನೇ ಬಂದ್ಬಿಟ್ಟಿಯಾ ಅಂದ್ಲು. ಬರದೇ ಇರ್ತೀನಾ ಅಂತ ಇವಳು ಉತ್ತರಿಸಿದ್ಲು. ನನಗೋಸ್ಕರ ನೀನು ಖಂಡಿತ ಬರ್ತೀಯ ಅಂತ ಗೊತ್ತು. ನಿನ್ನನ್ನು ಪಿಕಪ್ ಮಾಡೋಕ್ಕೆ ಜನನಿ ಬರ್ತಾಳೆ. ನಾನು ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದೀನಿ ಕಣೆ. ನಾನು ಬರಲಿಲ್ಲ ಅಂತ ಕೋಪ ಮಾಡ್ಕೋಬೇಡ ಅಂದ್ಲು ಧಾರಿಣಿ. ನೀನು ಮದುಮಗಳು, ನೀನು ಹೋಗಿ ರೆಡಿಯಾಗು. ಇವಾಗ ನಾನು ದಾರಾಪುರ ದಾಟಿ ಬಂದುಬಿಟ್ಟೆ. ನೀನು ಅಲ್ಲಿಗೆ ಬಂದ ತಕ್ಷಣ ಹೇಳು, ನಾನು ಗಾಂಧಿಪುರಕ್ಕೆ ಜನನಿಯನ್ನು ಕಳಿಸ್ಕೊಡ್ತೀನಿ. ಸರಿ ಕಣೆ ಅಂದವಳು ಸ್ಟಾಪ್ ತಲುಪಿದ ತಕ್ಷಣ ಮಾಹಿತಿಯನ್ನು ನೀಡಿದ್ಲು. ಜನನಿ ಕಾರ್ನಲ್ಲಿ ಗಾಂಧಿಪುರಕ್ಕೆ ಬಂದು ಕಾಯ್ತಾ ಇದ್ಲು. ಕಂಡಕ್ಟರ್ ಕೊಯಮತ್ತೂರು ಬಂತು ಅಂದಾಗ ಆ ಹುಡುಗಿ ಹೊಸ ಊರಿಗೆ ಮೊದಲ ಬಾರಿ ಬಂದಿರೋದ್ರಿಂದ ಅದು ಒಂಟಿಯಾಗಿ ಎಲ್ಲವನ್ನ ಆಸಕ್ತಿಯಿಂದ ಪ್ರೀತಿಯಿಂದ ನೋಡ್ತಾ ಕೆಳಗಡೆ ಇಳಿತಿದ್ಲು. ಆಗ ಹಿಂದಿನಿಂದ ಬೂಮ್ ಅಂತ ಒಬ್ಬಳು ಹುಡುಗಿ ಕಿರ್ಚಿದ್ಲು. ಆ ಸದ್ದಿಗೆ ಹೆದರಿ ಹೋಗಿ ಅಮ್ಮ ಅಂತ ಕಿರುಚಿ ತಿರುಗಿ ನೋಡಿದರೆ ಅಲ್ಲಿ ನಿಂತಿದ್ದವಳು ಜನನಿ. ಅವಳಿಗೆ ಮನ ಬಂದಂತೆ ಹೊಡೆದು ಮುನಿಸು ತೋರಿಸಿದಾಗ ಆ ಏಟ್ಗಳನ್ನು ತಿಂತ ನಕ್ಕ ಜನನಿ, ಎಮ್ಮೆ, ನೀನಿನ್ನೂ ಹೀಗೇನೇ ಇದೆಯಾ? ಹೆದರ್ಕೊಂಡೆ. ನಿನ್ನಪ್ಪ ನಿನ್ನನ್ನು ಇಷ್ಟು ದೂರ ಒಬ್ಬಳೇ ಹೆಂಗೆ ಕಳಿಸಿದ್ರು? ಬಹಳ ಬಡ್ಕೊಂಡು ಗೋಗೆರೆದು ಒಪ್ಪಿಸಿ ಬಂದಿದ್ದೀನಿ ಕಣೆ. ಹೌದು, ಮದುಮಗಳು ಏನು ಮಾಡ್ತಿದ್ದಾಳೆ? ಅವಳು ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದಾಳೆ. ಅಲ್ಲಿಂದಲೇ ತನ್ನ ತಂದೆಗೆ ಫೋನ್ ಮಾಡಿ ತಲುಪಿದ ವಿಷಯವನ್ನು ತಿಳಿಸಿ ಕಾರ್ನಲ್ಲಿ ಪ್ರಯಾಣಿಸುವಾಗ ಧಾರಿಣಿಯ ಮನೆ ಎಲ್ಲಿದೆ ಕಣೆ ಅಂತ ಕೇಳಿದ್ಲು ಆಕಾಂಕ್ಷ.
ಅದು ಒಂದು ಕಡೆ ಇದೆ, ನಾವು ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಇರೋ ಹೋಟೆಲ್ನಲ್ಲಿ ತಂಗಿದ್ದೀವಿ. ಹೋಟೆಲ್ನಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಅದು ತುಂಬ ದೊಡ್ಡ ಹೋಟೆಲ್. ತುಂಬ ದಿನಗಳ ನಂತರ ಭೇಟಿ ಆಗ್ತಿದ್ದೀವಿ. ರಾತ್ರಿ ಎಲ್ಲ ಕೂತು ಹರಟೆ ಹೊಡಿಬೇಕಲ್ವಾ? ಯಾವುದೇ ತೊಂದರೆ ಇರಲ್ಲ. ನೀನು, ನಾನು, ಇನ್ನು ನಮ್ಮ ಗ್ಯಾಂಗ್ ಎಲ್ಲರೂ ಬರ್ತಿದ್ದಾರೆ. ನನಗೆ ಕಾರ್ ಡ್ರೈವಿಂಗ್ ಗೊತ್ತು ಅಂತ ದಾರಿಣಿ ಹತ್ರ ಹೇಳಿದ್ದಕ್ಕೆ ನೋಡು, ಅವಳು ನನ್ನನ್ನೇ ಡ್ರೈವರ್ ಮಾಡಿಬಿಟ್ಲು. ಬರುವ ಉಳಿದವರನ್ನು ನಾನೇ ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು ಅಂದ್ಲು ಜನನಿ. ಕೊಯಮತ್ತೂರಲ್ಲೇ ಬೆರಗಾಗಿ ನೋಡುವಂತಹ ಒಂದು ಬೃಹತ್ 5 ಸ್ಟಾರ್ ಹೋಟೆಲ್ ಮುಂದೆ ವಾಹನವನ್ನು ನಿಲ್ಲಿಸಿದ್ಲು ಜನನಿ. ಅವಳನ್ನು ಕೆಳಗಿಳಿಸಿ ಕಾರನ್ನು ಪಾರ್ಕ್ ಮಾಡಲು ಹೋದಾಗ ಆಕಾಂಕ್ಷ ಆ ಎತ್ತರದ ಹೋಟೆಲನ್ನೇ ಅಚ್ಚರಿಯಿಂದ ನೋಡ್ತಿದ್ಲು. ಕಾರನ್ನು ಪಾರ್ಕ್ ಮಾಡಿ ಒಳಗಡೆ ಬರುವಾಗ ಮತ್ತೆ ಜನನಿಯ ಮೊಬೈಲ್ ಫೋನ್ ಸದ್ದಾಯಿತು. ಇನ್ನೊಂದು ಊರಿನಿಂದ ಮತ್ತೊಬ್ಬ ಗೆಳತಿ ಬಂದಿರುವ ವಿಷಯ. ಆ ವಿಷಯ ತಿಳಿಸಿದಾಗ, ನೀನು ರಿಸೆಪ್ಷನ್ ಕೌಂಟರ್ಗೆ ಹೋಗಿ ಕೀ ಇಸ್ಕೊಂಡು ನಮ್ಮ ರೂಮ್ಗೆ ಹೋಗು, ನಾನು 10 ನಿಮಿಷದಲ್ಲೇ ಬಂದುಬಿಡ್ತೀನಿ ಅಂದ್ಲು ಜನನಿ. ನಾನು ಒಬ್ಬಳೇನಾ? ಇದು ದೊಡ್ಡ ಹೋಟೆಲ್. ದಾರಿಣಿಯ ಅಪ್ಪನಿಗೆ ಆಪ್ತರಾದವರೇ ಈ ಹೋಟೆಲ್ನ ಮಾಲೀಕರು. ಹಾಗಾಗಿ ನಮಗೆ ಯಾವುದೇ ತೊಂದರೆ ಆಗಲ್ಲ. ರೂಮ್ ನಂಬರ್ ಹೇಳಿದರೆ ಸಾಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ನಾನು ಇನ್ನು 10 ನಿಮಿಷ ಬರ್ತೀನಿ, ನೀನು ಹೋಗು ಅಂದ್ಲು ಜನನಿ. ತಲೆಯಾಡ್ತಾ ರಿಸೆಪ್ಷನ್ ಕಡೆಗೆ ಬಂದವಳು, ಅಯ್ಯೋ ರೂಮ್ ನಂಬರ್ ಕೇಳಲು ಮರ್ತ್ಬಿಟ್ನಲ್ಲ ಅಂತ ತಿರುಗಿ ನೋಡುವಷ್ಟರಲ್ಲಿ ಜನನಿ ಗೇಟ್ನ ದಾಟಿದ್ಲು. ಅವಳಿಗೆ ಫೋನ್ ಮಾಡಿ ಯಾವ ರೂಮ್ ನಂಬರ್ ಕಣೆ ಅಂತ ಕೇಳಿದ್ಲು. 105 ಅಂದರೆ ಅದು ಆಕಾಂಕ್ಷೆ ಕಿವಿಗೆ 115 ಅಂತ ಕೇಳಿಸ್ತು. ರಿಸೆಪ್ಷನ್ ಹತ್ರ ಹೋಗಿ, ಎಕ್ಸ್ಕ್ಯೂಸ್ ಮೀ ಸರ್, ರೂಮ್ ನಂಬರ್ 115ರ ಕೀಯನ್ನು ಕೊಡಿ ಅಂದ್ಲು. ಅಲ್ಲಿದ್ದ ಸಿಬ್ಬಂದಿ ಶ್ರೀನಿವಾಸ್ ಮುಗುಳ್ನಕ್ಕೂ, ಬನ್ನಿ ಮೇಡಮ್, ನಾನು ನಿಮ್ಮನ್ನು ರೂಮ್ಗೆ ಬಿಟ್ಟು ಬರ್ತೀನಿ ಅಂದ. ಅದೆಲ್ಲ ಏನು ಬೇಡ, ದಾರಿ ಮಾತ್ರ ಹೇಳಿ, ನಾನೇ ಹೋಗ್ತೀನಿ ಅಂದ್ಲು ಭಯದಿಂದ. ಅಯ್ಯೋ ಮೇಡಮ್, ಸರ್ ಬೈತಾರೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಅವನು ತನ್ನ ಹತ್ರ ಜಿಗುಟುತನ ತೋರಿಸ್ತಿದ್ದಾನೆ ಅಂತ ಅನಿಸಿ, ಹಲೋ, ಯಾರು ಏನು ಬೈಯಲ್ಲ, ನೀವು ಕೀ ಕೊಡಿ ಅಂತ ಅವನಿಂದ ಕೀ ತಗೊಂಡು ಲಿಫ್ಟ್ ಮೂಲಕ 115ನೇ ನಂಬರ್ ಇರುವ ರೂಮ್ನತ್ತ ನಡೆದ್ಲು. ರೂಮ್ ತುಂಬ ಬೃಹತ್ತಾಗಿತ್ತು, ಅಂದರೆ ದೊಡ್ಡದಾಗಿತ್ತು. ರೂಮ್ ಒಳಗಡೆ ಹೋದವಳಿಗೆ 5 ಗಂಟೆಗಳ ಪ್ರಯಾಣದ ಆಯಾಸ ಕಾಡಿತು. ಸ್ನಾನ ಮಾಡಿ ಬರಬಹುದು ಅಂದ್ಕೊಳ್ಳುವಾಗ ಹೆಣ್ಣಿಗೆ ಇರುವ ಸಹಜವಾದ ಭಯ ಕೂಡ ಕಾಡ್ತು. ವೇಗವಾಗಿ ತನ್ನ ಮೊಬೈಲ್ ಫೋನ್ ತಗೊಂಡು ಎಲ್ಲಾದರೂ ಸೀಕ್ರೆಟ್ ಕ್ಯಾಮ್ರಾ ಇದೆಯಾ ಅಂತ ಚೆಕ್ ಮಾಡಿ ನೋಡಿದ್ಲು. ಅವಳು ನೋಡಿದ ಕಡೆ ಎಲ್ಲೂ ಕೂಡ ಇರಲಿಲ್ಲ. 2 ಬಾರಿ ಖಚಿತಪಡಿಸ್ಕೊಂಡು ನಂತರ ಗೆಳತಿಗೆ ಫೋನ್ ಮಾಡಿ, ಮಚ್ಚಿ, ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ವಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡಬಹುದಲ್ಲ ಅಂದ್ಲು. ಹೇ ಲೂಸು, ಅದು ದೊಡ್ಡ ಹೋಟೆಲ್. ದಾರಿಣಿ ಅಪ್ಪ ಕೊಯಮತ್ತೂರಿನಲ್ಲಿ ದೊಡ್ಡ ಕೋಟ್ಯಾಧಿಪತಿ. ಅವ್ರ ಮನೆ ಹುಡುಗಿಯ ಹತ್ರ ಯಾರೂ ತಪ್ಪಾಗಿ ನಡ್ಕೊಳ್ಳಲ್ಲ. ಅದು ನಮಗಾಗಿಯೇ ಇಟ್ಟಿರೋ ರೂಮ್. ಈಗಾಗಲೇ ಆ ರೂಮನ್ನು ನಾನು ಚೆಕ್ ಮಾಡಿದ್ದೀನಿ, ಒಂದು ತೊಂದರೆಯೂ ಇಲ್ಲ. ನೀನು ಫ್ರೀಯಾಗಿ ಆರಾಮಾಗಿ ಇರು, ನಾನಿನ್ನು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಸರಿ ಕಣೆ, ಬೇಗ ಬಾ, ಒಬ್ಬಳೇ ಇರಲು ಒಂಥರ ಆಗ್ತಿದೆ. ಹೇ ಹಳ್ಳಿಗಾಡಿನವಳೆ, ನೀನು ಡಾಕ್ಟರ್ ಅಂತ ಹೊರಗಡೆ ಯಾರ ಹತ್ರನೂ ಹೇಳಿಬಿಡಬೇಡ. ಡಾಕ್ಟರ್ ಅಂದರೆ ಭಯ ಬರಲ್ವಾ ಅಂದ್ಲು ಆಕಾಂಕ್ಷ. ಭಯ ಪಡಬೇಡಮ್ಮ, ನೀನು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡು. ನೀನು ರೆಡಿಯಾಗಿದ್ದರೆ ತಕ್ಷಣ ಕಲ್ಯಾಣ ಮಂಟಪಕ್ಕೆ ಹೊರಡಬಹುದು. ದಾರಿಣಿ ನಿನ್ನನ್ನು ನೋಡಬೇಕು ಅಂತ ತಕ್ಷಣ ಕರ್ಕೊಂಡು ಬರಲು ಹೇಳಿದ್ದಾಳೆ ಅಂದ್ಲು. ದಾರಿಣಿ ಅಂತ ಅಂದ ತಕ್ಷಣ ಯಾಕೋ ಮನಸ್ಸಿನಲ್ಲಿ ಒಂದು ನಗು ಮೂಡ್ತು. ತನ್ನ ಉಸಿರಿನಂತಹ ಗೆಳತಿಯವಳು. ತನ್ನ ಕಣ್ಣಲ್ಲಿ ಧೂಳು ಬಿದ್ದರೆ ಅವಳ ಕಣ್ಣು ಒದ್ದೆ ಆಗ್ತಿತ್ತು. ಆ ಮಟ್ಟದ ಸ್ನೇಹ ಅವ್ರದ್ದು. ಇದುವರೆಗೆ ತನ್ನ ತಂದೆಯ ಬಳಿ ಯಾವುದೇ ವಿಷಯಕ್ಕೂ ಹಠ ಹಿಡಿದವಳು ಅವಳಿಗಾಗಿಯೇ ಇಂದು ಹಠ ಮಾಡಿ ಗೋಗರ್ದು ಬಂದ ನೆನಪು ಕಾಡ್ತು. ಅವಳನ್ನು ಬೇಗ ನೋಡಬೇಕು ಅಂತ ಮನಸ್ಸು ಹಂಬಲಿಸ್ತು. ಬಟ್ಟೆಗಳನ್ನು ತಗೊಂಡು ಬಾತ್ರೂಮ್ ಕಡೆ ಹೋದ್ಲು. ಹೋಟೆಲ್ ಸಿಬ್ಬಂದಿ ರಂಜಿತ್ ರಮಣ್ಗೆ ಫೋನ್ ಮಾಡಿ, ಸರ್, ನೀವು ಹೇಳಿದ ಹುಡುಗಿ ಬಂದಿದ್ದಾಳೆ, ನಿಮ್ಮ ರೂಮ್ನಲ್ಲೇ ಇದ್ದಾಳೆ ಅಂತ ಮಾಹಿತಿ ನೀಡ್ದ. ಓಕೆ, ಅವಳಿಗೆ ಏನು ಬೇಕೋ ಅದನ್ನು ಕೇಳಿಕೊಡಿ, ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿ ಇರ್ತೀನಿ. ಓಕೆ ಸರ್. ಹೋಟೆಲ್ ಸಿಬ್ಬಂದಿ ಆ ಹುಡುಗಿಯ ರೂಮ್ಗೆ ಫೋನ್ ಮಾಡಿದಾಗ ಅವಳು ಬಾತ್ರೂಮ್ನಲ್ಲಿದ್ದ ಕಾರಣ ಫೋನನ್ನು ರಿಸೀವ್ ಮಾಡಲಿಲ್ಲ. ಸ್ನಾನ ಮುಗಿಸಿ ಒಂದು ದೊಡ್ಡ ಟವಲ್ನ ಸುತ್ತಕೊಂಡ್ಳು. ಬಟ್ಟೆ ಬದಲಾಯಿಸುವ ಜಾಗ ಸುತ್ತಲೂ ಇದ್ದ ದೊಡ್ಡ ಪರದೆ ಎಳೆದು ಮುಚ್ಚಿದ್ಲು. ನಂತರ ರಿಸೆಪ್ಷನ್ಗೆ ಧರಿಸಬೇಕಾದ ಬಟ್ಟೆಗಳನ್ನು ತಂದು ಕನ್ನಡಿಯ ಮುಂದೆ ಇಟ್ಲು. ಒಂದೊಂದಾಗಿ ತೆಗೆದು ಧರಿಸ್ತಾ ಇದ್ಲು. ಇತ್ತ ರಮಣ್ ರಿಸೆಪ್ಷನ್ ಹತ್ರ ಬಂದಾಗ ಸಿಬ್ಬಂದಿ, ಸರ್, ಮೇಡಮ್ಗೆ ಫೋನ್ ಮಾಡಿದೆ,
ಆದರೆ ಅವರು ಫೋನ್ನ ಎತ್ತಲಿಲ್ಲ. ಅದಕ್ಕೆ ಇನ್ನೂ ಕುಡಿಯಲು ಏನೂ ಕೊಡಲಿಲ್ಲ ಅಂದ. ಬಹುಶಃ ಅವಳು ಸ್ನಾನ ಮಾಡ್ತಿರಬಹುದು ಅಂತ ಯೋಚಿಸಿದವನು, ಓಕೆ, ಜ್ಯೂಸ್ ಮಾತ್ರ ತಗೊಂಡು ಬನ್ನಿ ಅಂತ ಹೇಳಿ ಲಿಫ್ಟ್ ಮೂಲಕ ಮೇಲಿನ ಫ್ಲೋರ್ಗೆ ಬಂದ. ತನ್ನ ಬಳಿ ಇದ್ದ ಇನ್ನೊಂದು ಡೂಪ್ಲಿಕೇಟ್ ಕೀ ಬಳಸಿ ರೂಮ್ನ ಬಾಗಿಲು ತೆರೆದು ಒಳಗಡೆ ಬಂದ ರಮಣ್. ಹಿಂದೆಯೇ ವಿನಯದಿಂದ ಸಿಬ್ಬಂದಿ ಕೂಡ 2 ಲೋಟ ಜ್ಯೂಸ್ ತಗೊಂಡು ಬಂದಾಗ ಅದನ್ನು ಈಸ್ಕೊಂಡು ಟೇಬಲ್ ಮೇಲಿಟ್ಟು ರೂಮ್ನಲ್ಲಿ ಅವಳಿಗಾಗಿ ಹುಡುಕಿದಾಗ ಅವಳು ಕಾಣಿಸ್ಲಿಲ್ಲ. ಬಾಗಿಲು ಹಾಕಿ ಒಳಗಡೆ ಬಂದು ನೋಡಿದಾಗ ಅವಳು ಇರಲಿಲ್ಲ. ಬಟ್ಟೆ ಬದಲಾಯಿಸುವ ಜಾಗದಲ್ಲಿ ಶಬ್ದ ಕೇಳಿಸಿದಾಗ ಒಂದು ಬೆರಳಿಂದ ಪರದೆಯನ್ನು ಸರಿಸಿ ನೋಡ್ದ. ಆ ಹುಡುಗಿ ಬಟ್ಟೆಯನ್ನು ಬದಲಾಯಿಸ್ತಿದ್ಲು. ಆಕಾಂಕ್ಷ ಹಿಂದಿನಿಂದ ಕನ್ನಡಿಯ ಮೂಲಕ ಅವಳ ಮುಖವನ್ನು ನೋಡಿದಾಗ ಯಾಕೋ ಆ ಗಂಡಸಿನೊಳಗೆ ಮಲಗಿದ್ದ ಕಾಮದ ಭಾವನೆ ಎಚ್ಚರಗೊಂಡವು. ಪರದೆಯ ಪೂರ್ತಿಯಾಗಿ ಸರಿಸ್ದ. ಆ ಶಬ್ದ ಕೇಳಿ ತಿರುಗಿ ನೋಡಿದವಳಿಗೆ ತನ್ನ ಕಣ್ಣೆದುರು ನಿಂತಿದ್ದ ಆ ಗಂಡಸನ್ನು ಕಂಡು ತಲ್ಲಣವಾಯಿತು. ಭಯ ನೆತ್ತಿಗೇರ್ತು. ಹಠಾತ್ತಾಗಿ ಒಬ್ಬನು ಕಣ್ಣೆದುರು ಕಂಡವಳಿಗೆ ಮಾತುಗಳೇ ಬರಲಿಲ್ಲ. ಯಾರು ನೀವು ಅಂದಾಗ, ನಿನಗೆ ಬೇಕಾದವನು ಅಂತ ಹೇಳಿ ಅವಳನ್ನು ತನ್ನ ಕಡೆಗೆ ಎಳೆದು ಬಿಗಿಯಾಗಿ ಅಪ್ಕೊಂಡು ಅವಳ ತುಟಿಗಳನ್ನು ತನ್ನ ವಶವಾಗಿಸ್ಕೊಂಡ. ಜೊತೆಗೆ ಕೈಗಳನ್ನು ಎಲ್ಲೆಂದರಲ್ಲಿ ಅತಿರೇಕವಾಗಿ ಆಡಿಸ್ದ. ಅವನ ಅಸುರ ವೇಗವನ್ನು ತಡೆಯಲು ಶಕ್ತಿ ತನ್ನಲ್ಲಿಲ್ಲ ಅನ್ನೋದು ಅರಿತವಳು ಅವನ ಎದೆಗೆ ಕೈಯಿಟ್ಟು ಗುದ್ದಿದ್ಲು. ಕಣ್ಮುಚ್ಚಿ ಬಂಧಿಸಿದ್ದ ತುಟಿಗಳನ್ನು ಬಿಟ್ಟವನು, ಹೇಯ್, ನಿನಗೇನಾಗಿದೆ? ದುಡ್ಡೇನಾದರೂ ಸಾಲಿಲ್ವಾ? ಏನೇ ಇದ್ರೂ ಕೆಲಸ ಮುಗಿದ ಮೇಲೆ 10 ಪಟ್ಟು ಜಾಸ್ತಿ ಕೊಡ್ತೀನಿ, ಸುಮ್ಮನೆ ಇರು ಅಂದ. ಈ ಕತೆ ಮುಂದುವರಿಯೋದು. ಮುಂದೆ ಅವಳನ್ನು ಇವನು ಹಾಳು ಮಾಡ್ತಾನಾ ಅಥವಾ ಇವಳು ಬೇರೆ ಹುಡುಗಿ ಅಂತ ಗೊತ್ತಾಗುತ್ತಾ ಅಂತ ಮುಂದಿನ ಎಪಿಸೋಡಲ್ಲಿ ತಪ್ಪದೆ ನೋಡಿ. ಈ ಕತೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.